ಹಾಯ್ ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ ಶಬೀರ್ ಮಾತಾಡ್ತಾ ಇದ್ದೀನಿ. ಗೈಸ್, ಇವತ್ತು ನಾನೊಂದು ಸೈನ್ಸ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡ್ತಾ ಇದ್ದೀನಿ. ಅದು ಕೂಡ ನಮ್ಮ ಕರ್ನಾಟಕದ ರೈತರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ. ಅದೇನಪ್ಪಾ ಅಂತಂದ್ರೆ ನಾವು ರೈತರೆಲ್ಲರೂ ಕೂಡ ತೋಟದಲ್ಲಿ ಜಾಸ್ತಿ ಇಳುವರಿ ಬರಲಿ ಅಂತ ಏನ್ ಮಾಡ್ತೀವಿ, ಸೊ ರಾಸಾಯನಿಕ ಗೊಬ್ಬರಗಳನ್ನ ಯೂಸ್ ಮಾಡ್ತೀವಿ. ಅದೇನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಯೂರಿಯಾ ಆಗಿರ್ಬೋದು, DAP ಆಗಿರ್ಬೋದು, NPK, ಈ ರೀತಿ ಹಲವಾರು ರಾಸಾಯನಿಕ ಗೊಬ್ಬರನ ಯೂಸ್ ಮಾಡ್ತೀವಿ. ಸೊ ಯಾವತ್ತಾದ್ರೂ ನಾವು ಯೋಚನೆ ಮಾಡಿದೀವಾ ಇದರಿಂದ ತೋಟಕ್ಕೆ ಹಾಗೂ ಇಳುವರಿಗೆ ಅಷ್ಟೇ ಅಲ್ಲದೆ ಭೂಮಿಯಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿರುವಂತಹ ಎರೆಹುಳು ಏನಿರುತ್ತೆ, ಸೊ ಅದರ ಮೇಲೆ ಎಷ್ಟು ಕೆಟ್ಟದಾಗಿ ಎಫೆಕ್ಟ್ ಅನ್ನ ಬೀರುತ್ತೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದೀವ? ಸೊ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಅರ್ಥವರ್ಮ್ ಮೇಲೆ ನಾವು ಬಳಸ್ತಿರುವಂತಹ ರಾಸಾಯನಿಕ ಗೊಬ್ಬರಗಳು ಯಾವ ರೀತಿ ಕೆಟ್ಟದಾಗಿ ಎಫೆಕ್ಟ್ ಅನ್ನ ಬೀರುತ್ತೆ ಮತ್ತು ಅರ್ಥವರ್ಮ್ಗಳು ಭೂಮಿಯಲ್ಲಿ ಡೆತ್ ಆಗೋದ್ರಿಂದ ನಮ್ಮ ಭೂಮಿಗೆ ಯಾವ ರೀತಿ ಸೈಡ್ ಎಫೆಕ್ಟ್ ಆಗುತ್ತೆ ಎಲ್ಲಾನು ಕೂಡ ಇವತ್ತು ನಾನು ವಿತ್ ಎಕ್ಸ್ಪೆರಿಮೆಂಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಆದ್ರಿಂದ ಇವತ್ತಿನ ವಿಡಿಯೋನ ನೀವು ಯಾರು ಕೂಡ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ, ಸೊ ಇವತ್ತಿನ ಎಕ್ಸ್ಪೆರಿಮೆಂಟ್ಗೋಸ್ಕರ ನಾನು ಏನಂತ ತಂದಿದ್ದೀನಿಪ್ಪ ಅಂತಂದ್ರೆ ಎಕ್ಸ್ಪೆರಿಮೆಂಟ್ ಆಗಿ ಒಂದು ಬೌಲ್ ಅನ್ನ ತಂದಿದ್ದೀನಿ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಅಮೌಂಟ್ ಆಫ್ ಯೂರಿಯಾನ ತಂದು ಇಲ್ಲಿಟ್ಟಿದ್ದೀನಿ. ಸೊ ಅಷ್ಟೇ ಅಲ್ಲದೆ ಇವತ್ತು ಎಕ್ಸ್ಪೆರಿಮೆಂಟ್ಗೋಸ್ಕರ ನಾನು ಕೆಲವೊಂದಿಷ್ಟು ಎರೆಹುಳುಗಳನ್ನ ನಮ್ಮ ತೋಟದಲ್ಲಿ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ. ಸೊ ಈ ಎಕ್ಸ್ಪೆರಿಮೆಂಟ್ ಅನ್ನ ಸಕ್ಸಸ್ಫುಲ್ ಆಗಿ ಮಾಡೋದು ನಿಮಗೂ ಕೂಡ ಕೆಲವೊಂದಿಷ್ಟು ವಿಷಯಗಳು ತಿಳಿತಾವ ಅಂತ ಹೇಳ್ತಾ ಟೈಮ್ ವೇಸ್ಟ್ ಮಾಡದೆ ಎಕ್ಸ್ಪೆರಿಮೆಂಟ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ. ಎಲ್ಲರ ತರ ನಮ್ದು ಕೂಡ ಎರೆಮಣ್ಣಿನ ತೋಟ ಇದೆ. ಸೊ ಇದರಿಂದ ಎರೆಮಣ್ಣಿನಲ್ಲಿ ಸಾಕಷ್ಟು ಅರ್ಥವರ್ಮ್ಗಳು ಸಿಗ್ತವೆ. ಸೊ ಇವಾಗ ಹೋಗಿ ಎಕ್ಸ್ಪೆರಿಮೆಂಟ್ಗೋಸ್ಕರ ಅರ್ಥವರ್ಮ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಬರೋಣ ಅಂತ ಬರ್ರಿ. ಅಂತಂದ್ರೆ ಎರೆಹುಳು. ಈ ನೀರ್ ಹಾಯಿಸಿರುವಂತಹ ಜಾಗದಲ್ಲಿ ನಾವು ಡಿಗ್ ಮಾಡಿದ್ರೆ ನಮಗೆ ಎರೆಹುಳು ಖಂಡಿತವಾಗಿಯೂ ಸಿಗುತ್ತೆ. ಸೊ ಅದನ್ನ ಇವಾಗ ನಾವು ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಬರ್ರಿ. ಸೊ ನೋಡ್ರಿ, ಈ ತರ ಇರುವಂತಹ ಮಣ್ಣಿನ ಒಳಗಡೆ ನಮಗೆ ಎರೆಹುಳು ಸಿಗತ್ತೆ ಕಾಮನ್ ಆಗಿ. ಸೊ ಗೈಸ್, ನೀವಿಲ್ಲಿ ಒಂದು ಸ್ಟ್ರಕ್ಚರ್ ಅನ್ನ ನೋಡಬಹುದು ಮಣ್ಣಿನ ಒಳಗಡೆ ಉಂಟಾಗಿರೋದು. ಅದೇನಪ್ಪಾ ಅಂತಂದ್ರೆ, ಸೊ ಇಲ್ಲಿ ಒಂದು ರೀತಿ ಟನಲ್ ತೆಗೆದಿರೋ ತರ ಕಾಣುತ್ತೆ ನಿಮಗೆ. ಸೊ ಈ ಏನು ಗುರುತಿದೆ, ಸೊ ಇದು ಎರೆಹುಳುವಿಂದ. ಏನಪ್ಪಾ ಅಂತಂದ್ರೆ ಕಾಮನ್ ಆಗಿ ಎರೆಹುಳು ಮಣ್ಣಿನೊಳಗಡೆ ಈ ರೀತಿ ಟನಲ್ ಅನ್ನ ತೆಗೆದುಕೊಂಡು ಹೋಗಿ ಅಂತಂದ್ರೆ ಈ ರೀತಿ ಮಣ್ಣಿನೊಳಗಡೆ ನೇರವಾಗಿ ಮಣ್ಣನ್ನ ಡಿಗ್ ಮಾಡ್ತಾ ಹೋಗುತ್ತೆ. ಸೊ ಇದ್ರೊಳಗಡೆ ಬರುವಂತ ಕೆಲವೊಂದಿಷ್ಟು ಏನು ಬಯೋಮಾಸ್ ಇರುತ್ತೆ, ಈ ರೀತಿ ಕೊಳೆತಿರುವಂತಹ ಕಸ ಆಗಿರ್ಬೋದು, ಈ ರೀತಿ ಏನು ಜೈವಿಕ ಅಂಶ ಇರುತ್ತೋ ಸೊ ಅದನ್ನ ಕೊಳೆಯೋಕೆ ಸಹಾಯ ಮಾಡುತ್ತೆ. ಅದನ್ನ ಕಟ್ ಮಾಡಿ ಹಾಕೋದ್ರಿಂದ ಅಷ್ಟೇ ಅಲ್ಲದೆ ಅದರ ಜೊತೆಗೆ ಮಣ್ಣಿನ ಒಳಗಡೆ ಈ ರೀತಿ ಚಿಕ್ಕದಾಗಿರುವಂತಹ ಹೋಲ್ಸ್ ಗಳನ್ನ ರೆಡಿ ಮಾಡೋದ್ರಿಂದ ಸೊ ಅದರಲ್ಲಿ ಏನಪ್ಪಾ ಅಂತಂದ್ರೆ ನೈಟ್ರೋಜನ್ ಆಗಿರ್ಬೋದು, ಈ ರೀತಿ ಕೆಲವೊಂದಿಷ್ಟು ವಾತಾವರಣದಲ್ಲಿರುವಂತಹ ಗಾಳಿ ಮಣ್ಣಿನ ಆಳಕ್ಕೆ ಸೇರೋದಕ್ಕೆ ಸಹಾಯ ಆಗುತ್ತೆ. ಇದರಿಂದ ಸಸ್ಯಗಳ ಬೇರುಗಳಿಗೆ ಬೇಕಾದಂತ ನೀರು ಒದಗುತ್ತೆ. ಅದರ ಜೊತೆಗೆ ಬೇಕಾಗಿರುವಂತಹ ನೈಟ್ರೋಜನ್ ಅನ್ನ ನೈಸರ್ಗಿಕವಾಗಿ ಒದಗುವಂತೆ ಮಾಡುತ್ತೆ. ಸೊ ಆದ್ರಿಂದ ನಾವು ಎರೆಹುಳು ತೋಟಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳೋದು ಇದೇ ಕಾರಣಕ್ಕೆ. ಅಷ್ಟೇ ಅಲ್ಲದೆ ಎರೆಹುಳುವಿಂದ ಸಾಕಷ್ಟು ಉಪಯೋಗ ಇದೆ. ಸೊ ಅದೆಲ್ಲಾನು ಈ ವಿಡಿಯೋದೊಳಗಡೆ ಹೇಳ್ತೀನಿ. ಸೊ ಬರೀ ಮೊದಲಿಗೆ ಎರೆಹುಳುನ ಹುಡ್ಕೋಣ ಅಂತ. ಸೊ ಗೈಸ್, ಫೈನಲಿ ನಾವು ಡಿಗ್ ಮಾಡಿದ ನಂತರ ನಮಗೆ ಎರೆಹುಳು ಮಣ್ಣಿನ ಒಳಗಡೆ ಸಿಕ್ತು. ಅದ್ ಹೆಂಗಿದೆ ಅಂತ ನಿಮ್ಗೂ ಕೂಡ ತೋರಿಸ್ತೀನಿ ಬರ್ರಿ. ಸೊ ಇಲ್ಲಿದ ನೋಡ್ರಿ ಎರೆಹುಳು. ಸದ್ಯಕ್ಕೆ ಇದು ಜೀವಂತವಾಗಿದೆ. ಸೊ ಇದನ್ನ ತಗೊಂಡೋಗಿ ನಾವು ಇವತ್ತು ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಣ ಅಂತ ಬರ್ರಿ. ಸೊ ಇದಕ್ಕೆ ಸ್ವಲ್ಪ ವಾಟರ್ ಕೂಡ ಎಡಿಷನ್ ಅನ್ನ ಮಾಡ್ಕೊಳ್ಳೋಣ ಅಂತ. ಸೊ ಗೈಸ್, ಇವಾಗ ಮಣ್ಣಿನಿಂದ ಬೇರ್ಪಟ್ಟಿರುವಂತಹ ಎರೆಹುಳು ನೀರಿನ ಜೊತೆಗೆ ಸೇರ್ಕೊಂಡು ಈ ಬೌಲ್ ಒಳಗಡೆ ಕುಂತದ. ಸೊ ಇದನ್ನ ತಗೊಂಡೋಗಿ ಇವಾಗ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಣ ಅಂತ ಬರ್ರಿ. ಸೊ ಗೈಸ್, ನಾನು ಎಕ್ಸ್ಪೆರಿಮೆಂಟ್ ಮಾಡೋದ್ರ ಸಲುವಾಗಿ ಇನ್ನೊಂದು ಹುಳನ ಎರೆಹುಳನ ಮಣ್ಣಿನ ಸಹಿತವಾಗಿ ತಗೊಂಡು ಬಂದಿದ್ದೀನಿ. ನೀವು ಇಲ್ಲಿ ನೋಡ್ಬೋದು. ಸೊ ಈ ಇನ್ನೊಂದು ಹುಳನ ನಾನು ಯಾಕೆ ತಂದಿದ್ದೀನಿ ಅಂತ ಎಕ್ಸ್ಪೆರಿಮೆಂಟ್ ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ಸೊ ಬರ್ರಿ ಎಕ್ಸ್ಪೆರಿಮೆಂಟ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ. ಇವಾಗ ನಾನು ಎಕ್ಸ್ಪೆರಿಮೆಂಟ್ ಗೆ ಬೇಕಾಗಿರುವಂತಹ ಎಲ್ಲಾ ವಸ್ತುಗಳನ್ನ ತಂದಾಯ್ತು. ಸೊ ಏನೇನಪ್ಪಾ ಅಂತಂದ್ರೆ ನಾನು ನಿಮ್ಗೆ ಮುಂಚೆ ಎಲ್ಲಾನು ತೋರಿಸ್ಬಿಡ್ತೀನಿ. ಸೊ ಇಲ್ಲಿ ನೀವು ನೋಡ್ಬೋದು, ಒಂದ್ ಕಡೆಗೆ ವಾಟರ್ ನ ತಂದಿದ್ದೀನಿ, ಇನ್ನೊಂದ್ ಕಡೆಗೆ ಒಂದೆರಡು ಕಂಟೈನರ್ ನ ತಂದಿದ್ದೀನಿ. ಅಂತಂದ್ರೆ ಒಂದು ಟೀ ಕಪ್ಪು ಮತ್ತೆ ಇನ್ನೊಂದು ಸಣ್ಣದಾದಂತ ಒಂದು ಬೌಲ್ ತಂದಿದ್ದೀನಿ. ಅದರ ಜೊತೆಗೆ ನೀವು ನೋಡ್ಬೋದು ಸ್ವಲ್ಪ ಯೂರಿಯಾ ಗೊಬ್ಬರನ ತಗೊಂಡು ಬಂದಿದ್ದೀನಿ. ಸೊ ಈ ಯೂರಿಯಾ ಗೊಬ್ಬರನೇ ಇಟ್ಕೊಂಡೆ ಇವತ್ತು ಎಕ್ಸ್ಪೆರಿಮೆಂಟ್ ಅನ್ನ ಕಂಟಿನ್ಯೂ ಮಾಡೋಣ ಅಂತ. ಸೊ ಬರೀ ಇವಾಗ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಣ ಅಂತ. ಸೊ ಮುಂಚೆ ನಾವು ಎಕ್ಸ್ಪೆರಿಮೆಂಟ್ ಮಾಡೋದ್ರ ಸಲುವಾಗಿ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಈ ಎರಡು ಕಂಟೈನರ್ ಗಳನ್ನ ತಗೊಳ್ಳೋಣ ಅಂತ. ಇದು A ಅಂತ ಅನ್ಕೊಳ್ರಿ, ಇದು B ಅಂತ ಅನ್ಕೊಳ್ರಿ. ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ಮುಂಚೆ ಒಂದು ಕಂಟೈನರ್ ಒಳಗಡೆ ಎರೆಹುಳು ಮತ್ತು ಸಮ್ ಅಮೌಂಟ್ ಆಫ್ ವಾಟರ್ ನ ಹಾಕೋಣ ಅಂತ. ಇನ್ನೊಂದರಲ್ಲೂ ಕೂಡ ಅದೇ ರೀತಿ ಮಾಡೋಣ ಅಂತ. ಇದ್ರೊಳಗಡೆ ಕೂಡ ಇನ್ನೊಂದು ಎರೆಹುಳು ಅಂತಂದ್ರೆ ಅರ್ಥವರ್ಮ್ ಅನ್ನ
ಜೊತೆಗೆ ಇದರಲ್ಲಿಯೂ ಕೂಡ ಕೆಲವೊಂದಿಷ್ಟು ವಾಟರ್ ಅನ್ನ ಎಡಿಷನ್ ಮಾಡೋಣಂತ. ಸೊ ಇವೆರಡಕ್ಕೂ ಇರುವಂತ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, ಒಂದ್ರೊಳಗಡೆ ಯೂರಿಯಾ ಗೊಬ್ಬರನ ಎಡಿಷನ್ ಮಾಡೋಣಂತ, ಆದ್ರೆ ಇನ್ನೊಂದ್ರೊಳಗಡೆ ಏನ್ ಮಾಡೋಣಂತ, ನೀರು ಮತ್ತು ಎರೆಹುಳು ಅಂತಂದ್ರೆ ಅರ್ಥವರ್ಮ್ ಪ್ಲಸ್ ವಾಟರ್ ಇವೆರಡನ್ನೇ ಇಡೋಣಂತ. ಸೊ ಎರಡನ್ನೇ ಇಟ್ಟು ಎರಡನ್ನೂ ಕೂಡ ಅಬ್ಸರ್ವೇಷನ್ ಮಾಡೋಣಂತ. ಎರಡರಲ್ಲೂ ಕಾಣುವಂತ ವ್ಯತ್ಯಾಸ ಏನು, ಡಿಫ್ರೆನ್ಸ್ ಏನು ಅನ್ನುವಂಥದನ್ನ ಎಲ್ಲಾನು ರೆಕಾರ್ಡ್ ಮಾಡೋಣಂತ. ಸೊ ಬರ್ರಿ ಇವಾಗ ಎಕ್ಸ್ಪೆರಿಮೆಂಟ್ ಅನ್ನ ಕಂಟಿನ್ಯೂ ಮಾಡೋಣಂತ. ಸೊ ಫಸ್ಟ್ ಆಫ್ ಆಲ್ ನಾನೇನ್ ಮಾಡ್ತೀನಿಪ್ಪ ಅಂತಂದ್ರೆ, ಕಂಟೈನರ್ ಎ ಅಂತ ಅನ್ಕೊಡ್ರಿ, ಸ್ವಲ್ಪ ಇದು ದೊಡ್ಡದ. ಇದ್ರೊಳಗಡೆ ನಾವು ಮೇನ್ ಎಕ್ಸ್ಪೆರಿಮೆಂಟ್ ಅನ್ನ ಮಾಡೋಣಂತ. ಏನಪ್ಪಾ ಅಂತಂದ್ರೆ ಇದ್ರೊಳಗಡೆ ವಾಟರು, ಈಗಾಗಲೇ ಇದ್ರೊಳಗಡೆ ಒಂದು ಅರ್ಥವರ್ಮ್ ಅನ್ನ ನಾವು ತಗೊಂಡು ಬಂದಿದೀವಿ. ಸೊ ಅದನ್ನ ನೀವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಕೆಳಗಡೆ ಇರೋದನ್ನ ನೀವು ನೋಡ್ಬೋದು. ಇದ್ರೊಳಗಡೆ ಇನ್ನು ವಾಟರ್ ಅನ್ನ ಎಡಿಷನ್ ಮಾಡೋಣಂತ. ಸೊ ಇನ್ನೊಂದ್ರಲ್ಲಿ ಇದ್ರೊಳಗೂ ಕೂಡ ಸೇಮ್ ಮಾಡೋಣಂತ. ಇದಕ್ಕಾಗಿ ಒಂದು ದೊಡ್ಡ ಅರ್ಥವರ್ಮ್ ಅನ್ನ ತಗೊಂಡ್ ಬಂದಿದ್ದೀನಿ, ನೀವು ಆಗಾಗಲೇ ನೋಡಿದ್ರಿ. ಸೊ ಬರೀ ಇವಾಗ ಇದ್ರೊಳಗಡೆ ಅರ್ಥವರ್ಮ್ ಇದೆ, ಇದ್ರೊಳಗಡೆ ಏನ್ ಮಾಡೋಣಂತ, ಇದ್ರೊಳಗಡೆ ಸ್ವಲ್ಪ ಅಮೌಂಟ್ ಆಫ್ ಯೂರಿಯಾ ಗೊಬ್ಬರನ ಎಡಿಷನ್ ಮಾಡೋಣಂತ. ಸೊ ಅದಕ್ಕಾಗಿ ಮುಂಚೆ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಈ ಅರ್ಥವರ್ಮ್ ಸ್ವಲ್ಪ ಚಿಕ್ಕದಾಗಿರುವಂತ ಅರ್ಥವರ್ಮ್ ಅಂತಂದ್ರೆ ಎರೆಹುಳು ಜೊತೆಗೆ ಎಕ್ಸ್ಪೆರಿಮೆಂಟ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಅಂತ ಅನ್ಸುತ್ತೆ, ನಿಮ್ಗೆ ಅಬ್ಸರ್ವೇಷನ್ ಸರಿಯಾಗಿ ಅನ್ಸಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡೋಣಂತ, ಇದ್ರೊಳಗಡೆನೆ ಮೇನ್ ಇರುವಂತದ್ರೊಳಗಡೆ ದೊಡ್ಡ ಅರ್ಥವರ್ಮ್ ಅನ್ನ ತೆಗೆದುಕೊಳ್ಳೋಣಂತ, ಸಣ್ಣದ್ರೊಳಗಡೆನೆ ಸಣ್ಣದಾಗಿರುವಂತ ಅರ್ಥವರ್ಮ್ ಅನ್ನ ತೆಗೆದುಕೊಳ್ಳೋಣಂತ. ಬನ್ರಿ ಇವಾಗ ಎಕ್ಸ್ಚೇಂಜ್ ಮಾಡೋಣಂತ. ಸೊ ಇದ್ರೊಳಗಡೆ ಸಣ್ಣ ಅರ್ಥವರ್ಮ್ ಅನ್ನ ತಗೊಂಡಿದೀವಿ, ನೀವು ನೋಡ್ಬೋದು. ಇವಾಗ ಇದ್ರೊಳಗಡೆ ದೊಡ್ಡದಾಗಿರುವಂತ ಅರ್ಥವರ್ಮ್ ಅನ್ನ ತೆಗೆದುಕೊಳ್ಳೋಣ ಅಂತ. ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ದೊಡ್ಡ ಅರ್ಥವರ್ಮ್ ಅನ್ನ ತಗೊಂಡು ಬಂದಿದ್ದೀನಿ. ಅಷ್ಟೇ ಅಲ್ಲದೆ ಇದು ಜೀವಂತವಾಗಿರುವುದನ್ನ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇವಾಗ ಇದನ್ನ ದೊಡ್ಡ ಕಂಟೈನರ್ಗೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಣ ಅಂತ. ಇವಾಗ ಇವೆರಡಕ್ಕೂ ಕೂಡ ಸ್ವಲ್ಪ ವಾಟರ್ ಅನ್ನ ಎಡಿಷನ್ ಮಾಡಿಕೊಳ್ಳೋಣ ಅಂತ. ಸೊ ದೊಡ್ಡ ಅರ್ಥವರ್ಮ್ಗೆ ವಾಟರ್ನ ಎಡಿಷನ್ ಮಾಡ್ಕೊತೀನಿ. ಸೊ ಇದು ರೆಡಿ ಆಯ್ತು. ಇದು ಸಣ್ಣದು, ಇದ್ರೊಳಗಡೆನೂ ಕೂಡ ಸ್ವಲ್ಪ ವಾಟರ್ನ ತೆಗೆದುಕೊಳ್ಳೋಣ ಅಂತ. ಸೊ ಇವೆರಡರಲ್ಲೂ ಕೂಡ ಎರೆಹುಳು ಮತ್ತು ವಾಟರ್ನ ತೆಗೆದುಕೊಂಡಿದ್ದೀವಿ. ಸೊ ಇವಾಗ ಬರುವಂತ ಡಿಫ್ರೆನ್ಸು ಏನಪ್ಪಾ ಅಂತಂದ್ರೆ, ಮೊದಲಿಗೆ ಇದ್ರೊಳಗಡೆ ನಾವು ಯೂರಿಯಾನ ಎಡಿಷನ್ ಮಾಡೋಣ ಅಂತ ಈಗಾಗಲೇ ತಂದು ನಾನು ಅಲ್ಲಿ ಇಟ್ಟಿದ್ದೀನಿ. ಸೊ ಬರ್ರಿ ಎಡಿಷನ್ ಮಾಡೋಣ ಅಂತ. ಸೊ ಇದೇ ಆ ಯೂರಿಯಾ ಗೊಬ್ಬರ, ಯಾವುದೇ ಹೆಜಾರ್ಡಸ್ ಕೆಮಿಕಲ್ ಅಲ್ಲ. ಸೊ ಇದು ಹರಳಾಗಿರತ್ತ, ಬಟ್ ಆದ್ರೆ ಮನೆ ಒಳಗಡೆ ಇಟ್ಟಿದ್ರಿಂದ ಸ್ವಲ್ಪ ತಂಪಾಗಿ ಈ ರೀತಿ ಆಗ್ಯದ. ಸೊ ಬರ್ರಿ ಇದ್ರೊಳಗಡೆ ಯೂರಿಯಾನ ಎಡಿಷನ್ ಮಾಡೋಣ ಅಂತ. ಈಗಾಗಲೇ ನೀವು ಸಿಕ್ಕಾಪಟ್ಟೆ ವ್ಯತ್ಯಾಸನ ಇದ್ರೊಳಗಡೆ ಅಬ್ಸರ್ವ್ ಮಾಡಬಹುದು. ಇದ್ರೊಳಗಡೆ ಇರುವಂತ ಎರೆಹುಳು ಆರಾಮಾಗಿ ಸುಮ್ಮನೆ ಕೂತ್ಕೊಂಡಿದೆ, ಬಟ್ ಆದ್ರೆ ಇದ್ರೊಳಗಡೆ ಇರುವಂತ ಎರೆಹುಳು ಸಿಕ್ಕಾಪಟ್ಟೆ ಮೂವ್ಮೆಂಟ್ ಆಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನೀವು ಇಲ್ಲಿ ನೋಡ್ಬೋದು. ಇವಾಗ ನಾನು ಕ್ಯಾಮ್ರಾನ ಟರ್ನ್ ಮಾಡಿ ನಿಮ್ಗೆ ತೋರಿಸ್ತೀನಿ, ಎರಡರಲ್ಲಿ ಇರುವಂತ ವ್ಯತ್ಯಾಸನ ಇವಾಗಲೇ ನೋಡ್ಬಿಡ್ರಿ. ಗೈಸ್ ನೀವಿಲ್ಲಿ ನೋಡ್ಬೋದು, ಇದು ವಿತೌಟ್ ಯೂರಿಯಾ ಗೊಬ್ಬರ ಹಾಕಿರುವಂತದ್ದು, ಅಂದ್ರೆ ಇದ್ರೊಳಗಡೆ ಯೂರಿಯಾ ಗೊಬ್ಬರ ಇಲ್ಲ, ಇದ್ರೊಳಗಡೆ ಯೂರಿಯಾ ಗೊಬ್ಬರನ ಹಾಕಿದೀನಿ. ಸೊ ಇದ್ರೊಳಗಡೆ ಇರುವಂತ ಅರ್ಥವರ್ಮ್ ಅನ್ನ ನೀವು ನೋಡ್ಬೋದು ಯಾವ ರೀತಿ ಬೆಂಡ್ ಆಗಿದೆ ಅಂತ, ಒದ್ದಾಡ್ತಾ ಇರೋದನ್ನ ನೀವು ಅಬ್ಸರ್ವ್ ಮಾಡಬಹುದು. ಬಟ್ ಆದ್ರೆ ಇದ್ರೊಳಗಡೆ ಇರುವಂತ ಎರೆಹುಳನ ನೋಡ್ರಿ ಯಾವ ರೀತಿ ನೇರವಾಗಿದೆ ಅಂತೇಳಿ. ಸೊ ಇದರಿಂದ ನಿಮ್ಗೆ ಅರ್ಥ ಆಗತ್ತಾ, ಇಲ್ಲಿರುವಂತ ಎರೆಹುಳಿಗೆ ಯಾವುದೇ ರೀತಿಯಾಗಿರುವಂತ ಅಂತಂದ್ರೆ ಜೀವನಕ್ಕೆ ಅಡ್ಡಿ ಇಲ್ಲ. ಸೊ ಆರಾಮವಾಗಿ ವಾಟರ್ ಒಳಗಡೆ ಇದೆ. ಬಟ್ ಆದ್ರೆ ಇದ್ರೊಳಗಡೆ ಇರುವಂತ ಎರೆಹುಳುನ ನೀವು ನೋಡ್ಬೋದು. ಇಷ್ಟೇ ನೋಡೋದ್ರಿಂದ ನಿಮಗೆ ವ್ಯತ್ಯಾಸ ತಿಳಿಯೋದಿಲ್ಲ. ಸೊ ಇವೆರಡು ಕಂಟೈನರ್ಗಳನ್ನ ಕೆಲವೊಂದಿಷ್ಟು ಸಮಯದವರೆಗೆ ಎರಡನ್ನು ಇಡೋಣಂತ, ಕೆಲವೊಂದಿಷ್ಟು ಟೈಮ್ ವರೆಗೆ ಇಟ್ಟು ಎರಡರಲ್ಲೂ ಆಗುವಂತ ವ್ಯತ್ಯಾಸನ ನೋಡೋಣಂತ. ಸೊ ಇದು ಡೆಡ್ ಆಗುತ್ತಾ ಅಥವಾ ಇದು ಡೆಡ್ ಆಗುತ್ತಾ, ಎರಡೂ ಜೀವಂತವಾಗಿರ್ತಾವ, ಏನಾಗುತ್ತೆ ವ್ಯತ್ಯಾಸ ಅನ್ನೋದು ಎಲ್ಲಾನು ನೋಡೋಣಂತ. ಸೊ ಬರ್ರಿ ಇದೇ ರೀತಿ ಇಟ್ಟು ಸ್ವಲ್ಪ ವೇಟ್ ಮಾಡೋಣಂತ.
ಇವಾಗ ನಾವು ಖಂಡಿತವಾಗಿಯೂ ನೋಡಬಹುದು, ನಾನು ನೋಡಿದ ಪ್ರಕಾರ ನಾವೇನು ಯೂರಿಯಾನ ಎಡಿಷನ್ ಮಾಡಿದ್ವಿ ಆ ಕಂಟೈನರ್ ಒಳಗಡೆ ಇರುವಂತ ಆ ಬೌಲ್ ಒಳಗಡೆ ಇರುವಂತಹ ಎರೆಹುಳು ಕಂಪ್ಲೀಟ್ ಆಗಿ ಡೆಡ್ ಆಗೋಯ್ತು. ಅದೇ ನಾವು ಯೂರಿಯಾನ ಎಡಿಷನ್ ಮಾಡದೇ ಇರುವಂತಹ ಬರೀ ಎರೆಹುಳು ಮತ್ತು ವಾಟರ್ನ ಎಡಿಷನ್ ಮಾಡಿರುವಂತಹ ಎರೆಹುಳು ಇನ್ನೂ ಕೂಡ ಜೀವಂತವಾಗಿದೆ. ಸೊ ನೀವು ಹೇಳಿದ್ರು ನಂಬಲ್ಲ, ನಾನು ನಿಮ್ಗೆ ತೋರಿಸ್ತೀನಿ. ಸೊ ನಿಜವಾಗ್ಲೂ ಕೂಡ ನಾನು ಅದ್ರೊಳಗಡೆ ಏನೂ ಎಡಿಷನ್ ಮಾಡಿಲ್ಲ, ಬಟ್ ಆದ್ರೂ ಕೂಡ ಯೂರಿಯಾ ಏನು ಎಡಿಷನ್ ಮಾಡಿದೀವಿ ವಾಟರ್ ಒಳಗಡೆ ಅದು ಕಂಪ್ಲೀಟ್ ಆಗಿ ಅವಾಗಲೇ ಡೆಡ್ ಆಗೋ ತರ ಅನಿಸಿತ್ತು ನಿಮ್ಗೆ ತೋರಿಸಿರುವಾಗ. ಸೊ ಇವಾಗಂತೂ ಕಂಪ್ಲೀಟ್ ಆಗಿ ಡೆಡ್ ಆಗಿದೆ. ಸೊ ನಾನು ನಿಮಗೆ ಅದನ್ನ ತೋರಿಸ್ತೀನಿ ಅಂತ ಬರ್ರಿ. ಆಗಲೇ ಹೇಳಿದಂತೆ ಇದು ಕಂಟೈನರ್ ಎ ಮತ್ತು ಇದು ಕಂಟೈನರ್ ಬಿ. ಇವೆರಡರೊಳಗಡೆ ಇರುವಂಥ ವ್ಯತ್ಯಾಸ ಏನಪ್ಪಾ ಅಂತಂದ್ರೆ ಇದರೊಳಗಡೆ ಯೂರಿಯಾನ ಆ್ಯಡ್ ಮಾಡಿತ್ತು. ಸೊ ನಾನಿವಾಗ ಒಂದು ಕಡ್ಡಿ ಸಹಾಯದಿಂದ ನಿಮಗೆ ಇವುಗಳನ್ನ ಮೂವ್ಮೆಂಟ್ ಮಾಡಿ ತೋರಿಸ್ತೀನಿ. ನಿಜವಾಗ್ಲೂ ಕೂಡ ನೀವು ವ್ಯತ್ಯಾಸನ ಕಾಣ್ಬೋದು. ಸೊ ಇದು ಯೂರಿಯಾನ ಎಡಿಷನ್ ಮಾಡಿರೋದ್ರಿಂದ ಈ ಎರೆಹುಳನ ನೀವು ಅಬ್ಸರ್ವ್ ಮಾಡಿ. ಸೊ ಯಾವುದೇ ರೀತಿ ಕಡ್ಡಿ ಚುಚ್ಚೋದ್ರಿಂದ ಏನೂ ಮೂವ್ಮೆಂಟ್ ಕೂಡ ಆಗ್ತಾ ಇಲ್ಲ ನೋಡ್ರಿ. ಅದರ ಶೇಪ್ ಒಳಗಡೆ ಯಾವುದೇ ರೀತಿಯಿಂದ ಆಗಿರುವಂತ ವ್ಯತ್ಯಾಸ ಆಗ್ತಾ ಇಲ್ಲ. ಇವಾಗ ನಾನು ಇದನ್ನ ಹೊರಗಡೆ ತೆಗೆದು ತೋರಿಸ್ತಾ ಇದ್ದೀನಿ. ಸೊ ನೋಡ್ರಿ, ಇದರಿಂದಾನೇ ನಿಮ್ಗೆ ಗೊತ್ತಾಗುತ್ತಾ ಇದು ಜೀವಂತವಾಗಿಲ್ಲ ಅಂತ ಹೇಳ್ಬಿಟ್ಟು. ನೋಡ್ರಿ, ಒಂದಿಷ್ಟು ಕೂಡ ಮೂವ್ಮೆಂಟ್ ಇಲ್ಲ, ಕಂಪ್ಲೀಟ್ ಆಗಿ ಡೆಡ್ ಆಗಿ ಹೋಯ್ತು. ಸೊ ಅದೇ ಇನ್ನೊಂದು ಎರೆಹುಳನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ರಿ, ಇದು ಯೂರಿಯಾನ ಎಡಿಷನ್ ಮಾಡದೇ ಇರುವಂತಹ ಎರೆಹುಳು. ಸೊ ಇದನ್ನ ನೋಡ್ರಿ, ನಾನು ನಿಮ್ಗೆ ಇವಾಗ ಟಚ್ ಮಾಡಿ ತೋರಿಸ್ತೀನಿ ಅದು ಯಾವ ರೀತಿ ಮೂವ್ಮೆಂಟ್ ಆಗುತ್ತೆ ಅಂತ ಹೇಳಿ. ಸೊ ನೀವು ಅದನ್ನು ನೋಡ್ಬೋದು, ಸ್ವಲ್ಪ ಟಚ್ ಮಾಡಿದ್ರು ಕೂಡ ಮೂವ್ಮೆಂಟ್ ಆಗುತ್ತೆ. ನೋಡ್ರಿ, ಇದರಿಂದ ನಿಮ್ಗೆ ಗೊತ್ತಾಗುತ್ತಾ ಇದು ನಿಜವಾಗಿಯೂ ಜೀವಂತವಾಗ್ಯದ. ನೋಡ್ರಿ ಯಾವ ರೀತಿ ಅದು ಮುದಡಿ ಆಗುತ್ತೆ ಅಂತೇಳಿ. ನೋಡ್ರಿ ನಾನು ಇವಾಗ ಟಚ್ ಮಾಡಿಲ್ಲ, ಆದರೂ ಅದರೊಳಗಡೆ ಮೂವ್ಮೆಂಟನ್ನು ನೀವು ಕಾಣ್ಬೋದು. ಸೊ ಗೈಸ್, ಇಲ್ಲಿವರೆಗೂ ಕೂಡ ನಾನು ಇವೆರಡನ್ನು ತೆಗೆದುಕೊಂಡು ಯೂರಿಯಾ ಗೊಬ್ಬರ ಆಗಿರ್ಬೋದು, ಎರಡನ್ನು ಕಂಟೈನರ್, ಎರಡು ಹುಳುಗಳನ್ನು ತೆಗೆದುಕೊಂಡು ಎಕ್ಸ್ಪೆರಿಮೆಂಟ್ ಮಾಡಿರುವಂತಹ ಒಂದು ಮುಖ್ಯವಾಗಿರುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮ್ಮ ಕರ್ನಾಟಕದ ಪ್ರತಿಯೊಬ್ಬ ರೈತರು ಕೂಡ ಮೊದಲಿನ ರೀತಿ ಸಾವಯವ ಗೊಬ್ಬರವನ್ನ ಬಳಸೋದನ್ನ ಬಿಟ್ಟು ಇವತ್ತಿಗೆ ಅಂತಂದ್ರೆ ಸಗಣಿ ಗೊಬ್ಬರ ಆಗಿರ್ಬೋದು ಮತ್ತು ಸಣ್ಣ ಮೇಕೆ ಈ ರೀತಿಯಾಗಿರುವಂತಹ ಪ್ರಾಣಿಗಳಿಂದ ಬರುವಂತಹ ಗೊಬ್ಬರದಿಂದ ನಾವು ಏನು ತೋಟಕ್ಕೆ ಹಾಕ್ತೀವಿ ಆ ಗೊಬ್ಬರ ನಿಜವಾಗಿಯೂ ಕೂಡ ನಮ್ಮ ತೋಟಕ್ಕೆ ಆಗಿರ್ಬೋದು ಮತ್ತು ಇಳುವರಿಗೂ ಆಗಿರ್ಬೋದು ಎರಡಕ್ಕೂ ಕೂಡ ಕಂಪ್ಲೀಟ್ ಆಗಿ ಹೆಲ್ದಿ ಆಗಿರುತ್ತೆ, ಆರ್ಗ್ಯಾನಿಕ್ ಆಗಿರುತ್ತೆ. ಬಟ್ ಅದಾದ್ರೆ ಇವತ್ತು ನಾವು ರಾಸಾಯನಿಕವಾಗಿರುವಂತಹ ಗೊಬ್ಬರ ಎರೆಹುಳು ಡೆಡ್ ಆಗೋದಕ್ಕೆ ಕಾರಣ ಆಗುತ್ತೆ. ಅಷ್ಟೇ ಅಲ್ಲದೆ ಈ ರಾಸಾಯನಿಕ ಗೊಬ್ಬರಗಳು ನಿಜವಾಗಿಯೂ ಹೆಚ್ಚು ಇಳುವರಿಯನ್ನ ಕೊಡೋ ರೀತಿ ಅನ್ಸುತ್ತೆ. ಬಟ್ ಆದ್ರೆ ಫ್ಯೂಚರ್ ಅಲ್ಲಿ ನಮ್ಮಲ್ಲಿರುವಂತಹ ನಮ್ಮ ತೋಟದ ಮಣ್ಣಿಗಾಗಿರ್ಬೋದು, ನಮ್ಮ ಮಾನವರ ಹೆಲ್ತ್ಗಾಗಿರ್ಬೋದು, ಅಷ್ಟೇ ಅಲ್ಲದೆ ಮುಂದೆ ಇಳುವರಿ ಕೂಡ ಕಡಿಮೆ ಆಗುವಂತೆ ಮಾಡುತ್ತೆ. ಯಾಕಪ್ಪ ಅಂತ ಹೇಳ್ತೀನಿ ಕೇಳಿ. ನಾವು ನಾರ್ಮಲ್ ಆಗಿ ಇವಾಗ ನಾನು ಈ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದೆ. ಸೊ ಇದ್ರೊಳಗಡೆ ಹಾಕಿದ್ದು ನೀರು ಮತ್ತೆ ಎರೆಹುಳು ಮತ್ತು ಯೂರಿಯಾ ಗೊಬ್ಬರ. ಇದ್ರೊಳಗಡೆ ಏನು ವ್ಯತ್ಯಾಸ ಆಗುತ್ತೆ ಅಂತ ನಾನು ಸೈಂಟಿಫಿಕ್ ಆಗಿ ನಿಮ್ಗೆ ಹೇಳ್ತೀನಿ ಕೇಳಿ. ಯಾವಾಗ ನಾವು ಮುಂಚೆ ವಾಟರು ಮತ್ತು ಎರೆಹುಳನ್ನ ಹಾಕಿದಾಗ ಎರೆಹುಳು 16 ನಿಮಿಷದವರೆಗೆ ಜೀವಂತವಾಗಿತ್ತು. ಯಾವಾಗ ನಾವು ಅದರೊಳಗಡೆ ಯೂರಿಯಾನ ಎಡಿಷನ್ ಮಾಡಿದ್ವಿ ಅದರೊಳಗಡೆ ಕೆಲವೊಂದಿಷ್ಟು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ. ಅದೇನಪ್ಪಾ ಅಂತಂದ್ರೆ ಯೂರಿಯಾನ ನಾವು ಯಾವಾಗ ವಾಟರ್ಗೆ ಎಡಿಷನ್ ಮಾಡ್ತೀವೋ ಅವಾಗ ಅದರಿಂದ ಅಮೋನಿಯಾ ಬಿಡುಗಡೆ ಆಗುತ್ತೆ. ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಕೂಡ ಬಿಡುಗಡೆ ಆಗುತ್ತೆ. ನಿಮ್ಗೆ ಗೊತ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಆಗಿರ್ಬೋದು ಮತ್ತು ಈ ಅಮೋನಿಯಾ ಏನಿದೆ ಇವೆರಡೂ ಕೂಡ ಜೀವಿಗೆ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ, ಹೆಲ್ತ್ಗೆ ಯಾವುದೂ ಕೂಡ ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಆದ್ರಿಂದ ಒಂದ್ ರೀತಿ ಟಾಕ್ಸಿಕ್ ಆಗಿರ್ತವೆ ಇವೆರಡೂ ಕೂಡ. ಬಟ್ ಆದ್ರೆ ಕಾರ್ಬನ್ ಡೈಆಕ್ಸೈಡ್ ಸಸಿಗಳಿಗೆ ನೈಟ್ರೋಜನ್ ಇವೆಲ್ಲ ಕೂಡ ಸಸ್ಯಕ್ಕೆ ತುಂಬಾನೇ ಒಳ್ಳೆಯದು, ಅವು ಗ್ರೋತ್ ಆಗ್ತವೆ. ಬಟ್ ಆದ್ರೆ ಮಾನವ ರೀತಿ ಜೀವಿ ಆಗಿರುವಂತಹ ಒಂದು ಸಣ್ಣ ಎರೆಹುಳು ಆಗಿರ್ಬೋದು ಇವು ಕೂಡ ಒಂದು ಹಿಮ್ಮುಖವಾಗಿ ನಮಗೆ ಒಳ್ಳೆಯ ರೀತಿಯ ಬೆನಿಫಿಟ್ ಆಗಿ ಕಾರ್ಯವನ್ನು ನಿರ್ವಹಿಸ್ತವೆ. ಸೊ ಇದನ್ನ ನಾವು ತಿಳಿದುಕೊಳ್ಳದೆ ಇವತ್ತಿನ ರೈತರು ಜಾಸ್ತಿ ಇಳುವರಿಗೋಸ್ಕರ, ಅಷ್ಟೇ ಅಲ್ಲದೆ ನಾವು ರೈತರು ಏನ್ ಮಾಡ್ತೀವಪ್ಪ ಅಂತಂದ್ರೆ
ಈ ಒಂದು ಇವತ್ತಿನ ಮಾರುಕಟ್ಟೆಯಲ್ಲಿ ನಾವು ಹಾಕಿರುವಂತಹ ಫಸಲು ಬೇಗನೆ ಅಷ್ಟೇ ಅಲ್ಲದೆ ಜಾಸ್ತಿಯಾಗಿ ಇಳುವರಿ ಬಂದು ನಮಗೆ ಜಾಸ್ತಿ ಲಾಭ ಬರಲಿ ಅನ್ನುವಂತ ಒಂದೇ ಒಂದು ಉದ್ದೇಶನ ಇಟ್ಕೊಂಡು ಇವುಗಳ ಮೊರೆ ಹೋಗ್ತೀವಿ. ಬಟ್ ಆದ್ರೆ ಇವೆರಡರ ಮಧ್ಯೆ ಇರುವಂತಹ ವ್ಯತ್ಯಾಸನ ನಾನು ಹೇಳ್ತೀನಿ ಕೇಳಿ. ಒಂದು ಸಾವಯವ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ, ಇವೆರಡರಲ್ಲಿ ಇರುವಂತಹ ವ್ಯತ್ಯಾಸ ಮತ್ತು ನಾವು ಯಾಕೆ ಕೆಮಿಕಲ್ ಗೊಬ್ಬರಗಳಿಗೆ ಇವತ್ತು ಅಟ್ರಾಕ್ಟ್ ಆಗ್ತಾ ಇದ್ದೀವಿ ಅನ್ನೋದನ್ನ ನಿಮಗೆ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ಯಾವಾಗ ನಾವು ಕೆಮಿಕಲ್ ಗೊಬ್ಬರಗಳನ್ನ ಯೂರಿಯಾ, DAP ಈ ರೀತಿಯಾಗಿರುವಂತಹ ಕೆಮಿಕಲ್ ಗೊಬ್ಬರಗಳನ್ನ ತೋಟಕ್ಕೆ ಎಡಿಷನ್ ಮಾಡ್ತೀವೋ ಅಂತಂದ್ರೆ ತೋಟಕ್ಕೆ ಹಾಕ್ತೀವೋ ಅವಾಗ ಕ್ವಿಕ್ ಆಗಿ ಈ ಗೊಬ್ಬರಗಳು ಬೆಳೆಗಳಿಗೆ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಏನಪ್ಪಾ ಅಂತಂದ್ರೆ ಇವು ಸಂಪೂರ್ಣವಾಗಿ ಕೆಮಿಕಲ್ ರೂಪದಲ್ಲಿ ಇರೋದ್ರಿಂದ ಯಾವಾಗ ವಾಟರ್ ಒಳಗಡೆ ಡೈಲ್ಯೂಟ್ ಆಗಿಬಿಡ್ತು ಕ್ವಿಕ್ ಆಗಿ ಅಮೋನಿಯಾ ಮತ್ತು ಕಾರ್ಬನ್ ಡೈಆಕ್ಸೈಡ್ ಈ ರೀತಿ ನೈಟ್ರೋಜನ್ ಲಿಬ್ರೇಟ್ ಆಗೋದನ್ನ ನಾವು ಈಗಾಗಲೇ ನೋಡಿದ್ವಿ. ಸೊ ಈ ರೀತಿ ಬೇಗನೆ ಲಿಬ್ರೇಟ್ ಆಗಿಬಿಟ್ರೆ ಸಸ್ಯಗಳಿಗೆ ಹೀರಿಕೊಳ್ಳೋದಕ್ಕೆ ತುಂಬಾನೇ ಅನುಕೂಲ ಆಗುತ್ತೆ. ಬಟ್ ಆದ್ರೆ ಅದೇ ನಾವು ಸಾವಯವ ಗೊಬ್ಬರವನ್ನು ಬಳಸಿದಾಗ ಸಾವಯವ ಗೊಬ್ಬರ ಅವು ಮೊದಲು ಕೊಳೆಬೇಕಾಗುತ್ತೆ, ಡಿಕಂಪೋಸ್ ಆಗುವಂತ ಅವಶ್ಯಕತೆ ಇರುತ್ತೆ. ಡಿಕಂಪೋಸ್ ಆಗ್ಬೇಕಪ್ಪ ಅಂತಂದ್ರೆ ನಾವು ನಾರ್ಮಲ್ ಆಗಿ ಇವಾಗ ಬಿತ್ತಿರುವಂತ ಒಂದು ಬೆಳೆಗೆ ಸಾವಯವ ಗೊಬ್ಬರವನ್ನ ಎಡಿಷನ್ ಮಾಡಿದ್ರೆ ಅದು ಅಬ್ಸರ್ವ್ ಆಗ್ಬೇಕಪ್ಪ ಅಂತಂದ್ರೆ ಮುಂದೆ ಹಾಕುವಂತ ಬೆಳೆಗಳಿಗೆ ಆ ಒಂದು ಗೊಬ್ಬರದ ಅಂಶ ಅಬ್ಸರ್ವ್ ಆಗಿ ಮುಂದಿನ ಬೆಳೆ ಫಲಕಾರಿಯಾಗುವಂತದನ್ನ ನಾವು ನೋಡ್ಬೋದು. ಬಟ್ ಆದ್ರೆ ಇವತ್ತಿನ ನಾವು ನಿಮ್ಗೆ ಗೊತ್ತಿದೆ ಅಲ್ಲ, ಕ್ವಿಕ್ ಆಗಿ ಬರಲಿ, ಜಾಸ್ತಿ ಇಳುವರಿ ಬರಲಿ ಅನ್ನೋದ್ರಿಂದ ಇವುಗಳ ಮೊರೆ ಹೋಗಿ ಇವತ್ತಿನ ನಮ್ಮ ರೈತರ ಪರಿಸ್ಥಿತಿ ಆಗಿರ್ಬೋದು, ರೈತ ಮಿತ್ರರಾಗಿರುವಂತಹ ಈ ರೀತಿ ಎರೆಹುಳುವಿನ ಪರಿಸ್ಥಿತಿ ಅಳಿವಿನಂಚಿಗೆ ಬಂದು ನಿಂತುಬಿಟ್ಟಿದೆ. ಸೊ ಇದರಿಂದ ನಾವು ಸೈಂಟಿಫಿಕ್ ಆಗಿ ತಿಳ್ಕೊಳ್ಳಾರದೆ ಅಗ್ರಿಕಲ್ಚರ್ನ ಮಾಡ್ತಾ ಹೋದ್ರೆ ಮುಂದೊಂದು ದಿನ ನಮ್ಮ ರೈತರ ಪರಿಸ್ಥಿತಿ ಆಗಿರ್ಬೋದು, ಈ ಆರೋಗ್ಯದ ಪರಿಸ್ಥಿತಿ ಆಗಿರ್ಬೋದು, ಮಣ್ಣಿನ ಪರಿಸ್ಥಿತಿ ಆಗಿರ್ಬೋದು, ರೈತ ಮಿತ್ರ ಆಗಿರುವಂತಹ ಎರೆಹುಳುವಿನ ಪರಿಸ್ಥಿತಿ ಆಗಿರ್ಬೋದು ತುಂಬಾನೇ ಕೆಟ್ಟದಾಗಿರುತ್ತೆ. ಸೊ ಇದರಿಂದ ನಾವು ತಿಳಿದುಕೊಳ್ಳದೆ ಕೃಷಿಯನ್ನ ಮಾಡಿ ಮುಂದೊಂದೇ ದಿನ ಫಲವನ್ನು ಹೊರತಾಗಿ ನಷ್ಟವನ್ನು ಅನುಭವಿಸಬೇಕಾಗುತ್ತೆ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಅಂತೀವಲ್ಲ, ಸೊ ಅದೇ ನಿಜ ಆಗತ್ತೆ. ಮುಂದೊಂದು ದಿನ ಎಲ್ಲ ಎರೆಹುಳುಗಳು ಡೆಡ್ ಆಗಿ ಹೋಗಿ ಎರೆಹುಳುವಿನ ಒಂದು ಸಂಪತ್ತು ನಾಶವಾಗಿ ಹೋದ ನಂತರ ನಾವು ರೈತರಾಗಿರುವಂತವರು ಯಾವುದೇ ಫಲಕಾರಿಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಈ ಎರೆಹುಳು ಯಾವ ರೀತಿ ನಮಗೆ ಬಿಹೈಂಡ್ ಆಗಿ ಕೆಲಸ ಕಾರ್ಯನಿರ್ವಹಿಸುತ್ತಪ್ಪ ಅಂತಂದ್ರೆ ಎರೆಹುಳು ಯಾವಾಗ ಮಣ್ಣಿನ ಆಳದೊಳಗಡೆ ಇದ್ದು ಮಣ್ಣನ್ನ ಯಾವ ರೀತಿ ಮಣ್ಣಿನಲ್ಲಿರುವಂತಹ ಜೈವಿಕ ಅಂಶಗಳನ್ನ ಡಿಕಂಪೋಸ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಮಣ್ಣಿನ ಒಳಗಡೆ ಇರುವಂತಹ ಕಸ ಕಡ್ಡಿ ಆಗಿರ್ಬೋದು, ಹುಲ್ಲು ಕಡ್ಡಿ ಆಗಿರ್ಬೋದು, ಗೊಬ್ಬರದ ಅಂಶ ಅಂತಂದ್ರೆ ಸಾವಯವ ಗೊಬ್ಬರದ ಅಂಶ ಆಗಿರ್ಬೋದು, ಅದು ಇನ್ನಷ್ಟು ಡಿಕಂಪೋಸ್ ಆಗಿ ಮಣ್ಣಿನ ಒಳಗಡೆ ಮಿಶ್ರಣಗೊಂಡು ಮಣ್ಣು ಫಲವತ್ತಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲದೆ ನಾನು ಎಕ್ಸ್ಪೆರಿಮೆಂಟ್ ಮಾಡೋದ್ರ ಸಲುವಾಗಿ ಅವಾಗ ನಿಮ್ಮನ್ನ ತೋಟದ ಒಳಗಡೆ ಕರ್ಕೊಂಡು ಹೋಗಿರುವಾಗ ಅಲ್ಲಿ ಒಂದು ಸಣ್ಣ ಎರೆಹುಳುವಿನ ಗುರುತನ್ನ ನಾನು ನಿಮಗೆ ಮಣ್ಣಿನ ಒಳಗಡೆ ತೋರಿಸಿದೆ. ಅದೇನಪ್ಪಾ ಅಂತಂದ್ರೆ ಆ ಮಣ್ಣಿನ ಒಳಗಡೆ ಆ ಎರೆಹುಳು ಒಂದು ರೀತಿ ಟನಲ್ ರೀತಿ ಒಳಗಡೆ ಒಂದು ಹೋಲನ್ನ ಮಾಡಿಕೊಂಡು ಮಣ್ಣಿನ ಒಳಗಡೆ ಮುಂದೆ ಸಾಗಿರುವಂತ ಒಂದು ಗುರುತಿತ್ತು. ಸೊ ಅದನ್ನ ನೋಡಿ ನೀವು ತಿಳ್ಕೋಬಹುದು ಏನಪ್ಪಾ ಅಂತಂದ್ರೆ ಮಣ್ಣಿನ ಒಳಗಡೆ ಸಣ್ಣ ಸಣ್ಣ ಹೋಲ್ಗಳನ್ನ ಈ ಎರೆಹುಳು ಉಂಟು ಮಾಡೋದ್ರಿಂದ ವಾತಾವರಣದಲ್ಲಿ ಉಚಿತವಾಗಿ ಮತ್ತು ನೈಸರ್ಗಿಕವಾಗಿ ದೊರೆಯುವಂತಹ ನೈಟ್ರೋಜನ್ ಮಣ್ಣಿನ ಒಳಗಡೆ ಸೇರಿಕೊಳ್ಳೋದಕ್ಕೂ ಮತ್ತು ಈ ನೈಟ್ರೋಜನ್ ಸಸಿಗಳಿಗೆ ಬೇರುಗಳಿಗೆ ಈಸಿಯಾಗಿ ಅವೈಲೇಬಲ್ ಆಗೋದಕ್ಕೂ ತುಂಬಾನೇ ಸಹಾಯ ಆಗುತ್ತೆ. ಅದೇ ಎರೆಹುಳುಗಳು ಇಲ್ಲದೆ ಹೋದ್ರೆ ಅವುಗಳು ಈ ರೀತಿ ಹೋಲ್ಗಳನ್ನ ಮಾಡಿಕೊಂಡು ಮಣ್ಣಿನ ಒಳಗಡೆ ಸೇರದೆ ಹೋದ್ರೆ ಮಣ್ಣು ಗಟ್ಟಿಯಾಗಿ ಕೂತ್ಕೊಂಡು ನೈಟ್ರೋಜನ್ ಅಷ್ಟು ಸುಲಭವಾಗಿ ಮಣ್ಣಿನ ಒಳಗಡೆ ಸೇರೋದಿಲ್ಲ. ಇದರಿಂದ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗೋದಿಲ್ಲ ಮತ್ತು ಈ ಕಡೆ ನಾವು ಹಾಕಿರುವಂತಹ ಯಾವುದೇ ಜೈವಿಕ ಅಂಶಗಳು ಕೊಳೆತು ಮಣ್ಣಿನಲ್ಲೇ ಫಲವತ್ತತೆಗಳು ದೊರೆಯೋದೇ ಇಲ್ಲ ಅಂತ ಹೇಳ್ತಾ, ಸೊ ಇದನ್ನ ನಿಮ್ಗೆಲ್ಲರಿಗೂ ಕೂಡ ಅರ್ಥ ಆಗಿರ್ಬೋದು. ಅಷ್ಟೇ ಅಲ್ಲದೆ ನಾನೊಬ್ಬ ಕೂಡ ರೈತನಾಗಿದ್ದು ಈ ರಾಸಾಯನಿಕ ಗೊಬ್ಬರನ ನಾವು ಕೂಡ ಯೂಸ್ ಮಾಡ್ತೀವಿ. ಬಟ್ ಆದ್ರೆ ತಿಳ್ಕೊಂಡು ನಾವು ಇವುಗಳನ್ನ ಎಲ್ಲನೂ ಬಿಟ್ಟು ಮತ್ತೆ ರಾಸಾಯನಿಕ ಗೊಬ್ಬರವನ್ನು ದೂರ ಸರಿಸಿ ಮತ್ತೆ ನಾವು ಸಾವಯವ ಗೊಬ್ಬರವನ್ನ ಬಳಕೆಗೆ ತಂದು ಕೃಷಿಯನ್ನ ಆರ್ಗ್ಯಾನಿಕ್ ಕೃಷಿಯನ್ನಾಗಿ ಮಾಡೋಣಂತ ಅಂತಂದ್ರೆ ಸಾವಯವ ಕೃಷಿಯನ್ನ ಮಾಡಿ ಲಾಭವನ್ನು ಪಡೆಯುವಂತ ಮತ್ತೆ ಅಷ್ಟೇ ಕೃಷಿಯ ಒಂದು ಉತ್ಪನ್ನಗಳ ಲಾಭವನ್ನ ದೀರ್ಘಕಾಲದವರೆಗೆ ಬಾಳಕೆ ಬರೋ ರೀತಿ ಮಾಡಿಕೊಳ್ಳೋಣ ಅಂತ ಹೇಳ್ತಾ, ಸೊ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಮತ್ತು ಅಷ್ಟೇ ಅಲ್ಲದೆ ನಮ್ಮ ಕರ್ನಾಟಕದ ಎಲ್ಲಾ ರೈತ ವರ್ಗದ ಜನರಿಗೂ ಕೂಡ ಸಹಾಯ ಆಗಿದೆ ಅಂತ ಹೇಳ್ತಾ, ನಿಮ್ಗೆ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಹೇಳ್ತಾ ನಾನು ಕೂಡ ಇದನ್ನ ಅರ್ಥ ಮಾಡ್ಕೊಳ್ತೇನೆ. ಕೃಷಿ ಒಳಗಡೆ ಇದನ್ನೆಲ್ಲವನ್ನ ಅರ್ಥಕೊಂಡು ಒಳ್ಳೆಯ ರೀತಿಯಾಗಿ ವ್ಯವಸ್ಥೆಗಳನ್ನ ಅಳವಡಿಸಿಕೊಂಡು ಕೃಷಿ ಮಾಡೋಣ ಅಂತ ಹೇಳ್ತಾ ಇವತ್ತಿಗೆ ನನ್ನ ಈ ಸೈನ್ಸ್ ಎಕ್ಸ್ಪೆರಿಮೆಂಟಲ್ ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್.